ರಾಜ್ಯದಲ್ಲಿ ಮತ್ತೊಮ್ಮೆ ಹಿಜಾಬ್ ಸಂಘರ್ಷ ಶುರುವಾಗಿದೆ. ನಿನ್ನೆ ಅಷ್ಟೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹಿಜಾಬ್ ಅನ್ನ ಧರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಅಂತ ಹೇಳಿದಂತ ವಿಚಾರ ಇದೆಯಲ್ಲ, ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. 2022ರಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸಂಘರ್ಷ ಆಗಿ ಏನೇನೆಲ್ಲ ಬೆಳವಣಿಗೆಗಳಾಯಿತು. ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಹಿಜಾಬ್ಗೆ ನಿಷೇಧವನ್ನು ಹೇರ್ತು. ಯಾಕೆಂದ್ರೆ ಯೂನಿಫಾರ್ಮ್ ಅಂದ್ರೆ ಏಕರೂಪತೆ, ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಲಾಯಿತು. ಹೈಕೋರ್ಟಲ್ಲಿ ಹೋಯಿತು, ಹೈಕೋರ್ಟ್ನಲ್ಲೂ ಕೂಡ ಸಮರ್ಥನೆ ಮಾಡಿಕೊಟ್ರು. ಹೈಕೋರ್ಟು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಭಿನ್ನ ಅಭಿಪ್ರಾಯಗಳು ಬಂದ್ವು. ಈಗ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಭರವಸೆ ಕೊಟ್ಟಿದ್ರು, ನಾವು ಬಂದ ನಂತರ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. 3 ವರ್ಷ ಆದ ಬಳಿಕ ಅದಕ್ಕೆ ಈಗ ಓಕೆ ಅಂದಿದ್ದಾರೆ. ಅದಕ್ಕೆ ಕಾರಣಗಳಂತೂ ನೂರಾರಿದ್ದಾವೆ. ಯಾಕೆಂದ್ರೆ ಇಲ್ಲಿ ದಾವಣಗೆರೆ ಎಲೆಕ್ಷನ್ ಕೂಡ ಇಂಪ್ಯಾಕ್ಟ್ ಮಾಡಿರುವಂಥದ್ದು. ದಾವಣಗೆರೆ ಎಲೆಕ್ಷನ್ ಅಲ್ಲಿ SDPI 19,000 ವೋಟ್ ತಗೊಳ್ತಲ್ಲ, ಅದೆಲ್ಲವೂ ಕೂಡ ಕಾಂಗ್ರೆಸ್ ಅನ್ನ ಕಂಗಡಿಸಿದೆ. ಸೊ ಈ ಕಾರಣಕ್ಕೋಸ್ಕರ ಎಲೆಕ್ಷನ್ ಆದ್ಮೇಲೆ ಈ ನಿರ್ಧಾರಗಳು ಬರ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ನಡೀತಾ ಇರುವಂಥದ್ದು. 1ರಿಂದ 12ನೇ ತರಗತಿಗೆ ಹಿಜಾಬ್ಗೆ ಅನುಮತಿಯನ್ನ ಕೊಡಲಾಗಿದೆ. ಜನಿವಾರ, ಪೇಟ, ರುದ್ರಾಕ್ಷಿ ಧರಿಸಲಿಕ್ಕೆ ಅಸ್ತು. ಜನಿವಾರ, ರುದ್ರಾಕ್ಷಿ ಧರಿಸಲಿಕ್ಕೆ ಇವ್ರು ಅಸ್ತು ಅಂದ್ರು ಅಷ್ಟೇ, ಅಸ್ತು ಅಂದೇ ಹೋದ್ರು ಅದೇನು ಕಾಣಿಸ್ಕೊಳ್ಳುವಂಥದ್ದಲ್ಲ, ಯೂನಿಫಾರ್ಮ್ನ ಒಳಗಡೆ ಇರುತ್ತೆ. ಪೇಟ ಧರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಅವಕಾಶ ಮಾಡಿಕೊಡದೆ ಹೋಗಿದ್ರೆ ಅದು ಧರ್ಮದ ಭಾಗ ಅಲ್ವಾ, ಅದಕ್ಕೆ ಯಾಕೆ ನೀವು ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತೇವೆ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೂ ಕೂಡ ಅಸ್ತು ಅಂದಿದ್ದಾರೆ. ಮೇನ್ ಉದ್ದೇಶ ಇದ್ದಿದ್ದು ಹಿಜಾಬ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಹಿಜಾಬ್ ನಿಷೇಧಿಸಿದ್ದಂಥ ಬಿಜೆಪಿ ಸರ್ಕಾರ ಹಿಂದಿನ ಸರ್ಕಾರದ ಆದೇಶವನ್ನು ವಾಪಸ್ ಪಡೆದಿದೆ ಕಾಂಗ್ರೆಸ್. ಅದು ಅವರು ಭರವಸೆ ಕೊಟ್ಟಿದ್ದು ನಾನು ಹೇಳ್ತಾ ಇದ್ದಲ್ಲ, 2023ರಲ್ಲಿ 2022ರಲ್ಲಿ ವಿವಾದ ಆದಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ನಾವು ಅಂದ್ರೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಈ ನಿರ್ಧಾರವನ್ನು ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ 3 ವರ್ಷಗಳ ಕಾಲ ಅದ್ರ ಬಗ್ಗೆ ಚಕಾರ ಎತ್ತಿರಲಿಲ್ಲ. ದಾವಣಗೆರೆ ಎಲೆಕ್ಷನ್ ಇಂಪ್ಯಾಕ್ಟ್ ಮಾಡಿದೆ. ಅಲ್ಲಿ ರಾಜ್ಯದಲ್ಲಿ ಮತ್ತೆ ಈಗ ಹಿಜಾಬ್ ಸಂಘರ್ಷ ಶುರುವಾಗುವಂತೆ ಮಾಡಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್. ವಿದ್ಯಾರ್ಥಿಗಳ ಹಿತದೃಷ್ಟಿ ಅಂತೆ ಇದರಲ್ಲಿರೋದು. ಓಲೈಕೆ ರಾಜಕೀಯ ಅಂತ ಬಿಜೆಪಿ ಆಕ್ರೋಶ. ಸರ್ಕಾರದ ಆದೇಶದ ವಿರುದ್ಧ ಶ್ರೀರಾಮ ಸೇನೆ ಕಿಡಿಕಾರ್ತಾ ಇದೆ. ಯೂನಿಫಾರ್ಮ್ ಅನ್ನುವಂಥದ್ದಕ್ಕೆ ಅರ್ಥ ಇಲ್ಲ, ಆ ರೀತಿಯಾಗಿ ಆಗ್ತಾ ಇದೆ ಕೆಲವೊಂದು ಆದೇಶಗಳು. ಇನ್ನು ಹಿಜಾಬ್ಗೆ ಅವಕಾಶ ಕೊಟ್ಟ ಸರ್ಕಾರದ ವಾದ ಏನು, ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಆಕ್ರೋಶ ಏನು, ಒಮ್ಮೆ ನೋಡೋಣ. ರಿಲಿಜಿಯಸ್ ಅಂದಾಗ ಧಾರ್ಮಿಕ ಬರೋದಿಲ್ಲ. ಅದು ನಾನು ಯಾರೋ ಹಾಕೋ ಬರಬೇಡಿ, ಅದನ್ನ ಸ್ಪೆಸಿಫೈ ಮಾಡಿದೆ. ಕ್ಲೀನಾಗಿ ಕುತ್ಕೊಂಡು ಇದು ಬಂದಾಗ ಇನ್ನೊಂದು ಸಂಘಟನೆ ಇರ್ತದೆ. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀನಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೋ ಶಾಲ್ ಹಾಕ್ಕೊಳ್ತೀವಿ, ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಾಗೆಲ್ಲ ಮಾಡ್ಕೊಂಡು ಹೋದ್ರೆ ಇದನ್ನ ನಾವು ಚರ್ಚೆ ಮಾಡಿದರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲೋ. ಇದನ್ನ ಮಾಡಿದ್ದು, ಇದು ಕಾನೂನು ನಾವು ಅನುಷ್ಠಾನ ಮಾಡ್ತೀವಿ, ಇದು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ ಓನ್ಲಿ. ಮಕ್ಕಳ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಇವತ್ತಿನ ಈ ಸರ್ಕಾರಿ ಆದೇಶ ಬಹುಶಃ ಸಮಾಜದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ, ಯಾವುದೇ ಜಾತಿ ಧರ್ಮದ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರಲಿ, ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಯಾವುದೇ ಅಡಚಣೆಗಳನ್ನು ಇಲ್ಲದೆ, ಇರ್ತಕ್ಕಂಥ ಅಡಚಣೆಗಳು ಇದ್ರೂ ಸಹ ಅದನ್ನು ತೆಗೆದಿದ್ದಾರೆ. ಮತ್ತೆ ಯಾವುದೇ ಅಡಚಣೆಗಳು ಮುಂದೆ ಆಗದೆ ಇದ್ದಂಗೆ ಈ ಆರ್ಡರ್ ಕ್ಲಾರಿಫೈ ಮಾಡಿದೆ. ವೋಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡು. ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಅದು ಎಲ್ಲ ಸ್ವಾಮೀಜಿಗಳು, ಕರ್ನಾಟಕದಲ್ಲಿರೋ ಎಲ್ಲ ಸ್ವಾಮೀಜಿಗಳು ಕೇಸರಿ ಬಟ್ಟೆನೇ ಹಾಕೊಳ್ಳೋದು. ಅವ್ರಿಗೋಗಿ ನಮಸ್ಕಾರ ಹಾಕ್ತೀರಾ? ಓಟ್ ಬಂದಾಗ ಮಾತ್ರ ಅವರೆಲ್ಲ ಹತ್ರ ಹೋಗಿ ನಮಸ್ಕಾರ ಹಾಕ್ತೀರಾ. ಈಗ ಮಾತ್ರ ಕೇಸರಿ ಬೇಡ. ಇವರಿಗೆ ಸಮಾನತೆ ಏಕತೆ ಬೇಡ ಅನ್ನುವಂಥದ್ದು ಒಂದು. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ, ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಶಾಲಾ ಮಕ್ಕಳಲ್ಲಿ ಭೇದವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಶಾಲಾ ಮಕ್ಕಳಲ್ಲಿ ಒಡಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಅಧಿಸೂಚನೆ ಹೊಡೆಸ್ತಾ ಇರುವಂಥದ್ದು ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ನೀವು ಸಮಾನತೆ ನಿಮಗೆ ಬೇಕಾಗಿಲ್ಲ, ಮುಸ್ಲಿಮರು ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಹಾಗೆ ಕಾರ್ತಿಕ್. ಶರಣು, ಇಲ್ಲಿ ಶಿಕ್ಷಣದಲ್ಲಿ ರಾಜಕೀಯ ಇರಬಾರ್ದು, ರಾಜಕೀಯದಲ್ಲಿ ಬೇಕಾದ್ರೆ ಶಿಕ್ಷಣ ಇರಲಿ, ಬುದ್ಧಿ ತಿಳ್ಕೊಂಡಿರಲಿ, ಪರವಾಗಿಲ್ಲ. ಆದರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪದೇ ಪದೇ ಸಾಕಷ್ಟು ಬದಲಾವಣೆಯನ್ನ ಮಾಡ್ತಾ ಹಂಗೆ ಹಿಂಗೆ ಅಂತ ಓಲೈಕೆ ಮಾಡ್ಲಿಕ್ಕೆ ಹೋಗ್ತಾ ಯೂನಿಫಾರ್ಮ್ ಅನ್ನುವಂಥದ್ದಕ್ಕೆ ಅರ್ಥ ಇಲ್ಲ ಅನ್ನುವಂಥ ಪರ ವಿರೋಧ ಚರ್ಚೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಈಗ ಮತ್ತೊಮ್ಮೆ ರಾಜ್ಯದಲ್ಲಿ ಅಂತ?
ಇಲ್ಲ, ಖಂಡಿತ ಪೃಥ್ವಿ. ಯಾಕಂದ್ರೆ ಸಮವಸ್ತ್ರ ಅನ್ನುವ ಅರ್ಥದಲ್ಲೇ ಇದೆ, ಸಮನಾಗಿರ್ಬೇಕು ವಸ್ತ್ರ ಅಂತೇಳಿ. ಇನ್ನು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತ ದಿರಿಸು ಯಾಕಿರ್ಬೇಕು ಅಂದ್ರೆ ಬಡವ ಶ್ರೀಮಂತ ಯಾವ ಜಾತಿ ಅನ್ನೋದು ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಹೊರಡಿಸಿರುವಂತ ಆದೇಶದಲ್ಲಿ ಮತ್ತೆ ಸಮಾನತೆ ಅನ್ನೋದು ಎಲ್ಲಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈಗ ಮೂಡುತ್ತೆ. ಯಾಕಂದ್ರೆ ಬಡವ ಶ್ರೀಮಂತ ಇಲ್ಲ ಅನ್ನೋದನ್ನ ಒಂದೇ ರೀತಿಯಾದಂತ ದಿರಿಸಿರುತ್ತೆ. ಆದ್ರೆ ಧರ್ಮ ಯಾವುದು ಅಂತೇಳಿ ಇವ ಮುಸ್ಲಿಮು, ಇವ ಪಂಜಾಬಿ ಅಥವಾ ಇವ ಲಿಂಗಾಯತ ಅಥವಾ ಇವ ಮತ್ತೊಬ್ಬ ಸಮುದಾಯದವನು ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗೋ ರೀತಿಯಾಗಿ ಶಾಲೆಗಳಲ್ಲಿ ರಾಜಕಾರಣ ತರುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಳ್ಳೇದಲ್ಲ ಅಂತೇಳಿ ಕೆಲ ಶಿಕ್ಷಣ ತಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2022ರಲ್ಲಿ ಹಿಜಾಬ್ ಅನ್ನ ಧರಿಸಿಕೊಂಡು ಬಂದ ಕಾರಣಕ್ಕಾಗಿ ಮಂಗಳೂರಿನ ಕಾಲೇಜಲ್ಲಿ ಅವರನ್ನ ತರಗತಿಗೆ ಒಳಗಡೆ ಬಿಡಲಿಲ್ಲ. ಪರೀಕ್ಷಾ ಸಂದರ್ಭದಲ್ಲಿ ನಡೆದಂತ ಘಟನೆ. ಆ ಸಂದರ್ಭದಲ್ಲಿ ಬೊಮ್ಮಾಯಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ತು. ಹಿಜಾಬ್ ಅನ್ನ ಖಂಡಿತವಾಗಿ ಕೂಡ ಯಾರು ಕೂಡ ಸಮವಸ್ತ್ರದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಧರ್ಮವನ್ನು ಸೂಚಿಸುವ ರೀತಿಯಾದಂತ ಸಾಂಕೇತಿಕವಾದಂತ ಏನು ವಸ್ತುಗಳೇನಿದಾವೆ ಅಥವಾ ದಿರಿಸುಗಳೇನಿದಾವೆ ಅವುಗಳನ್ನ ಹಾಕೊಂಡು ಬರಬಾರದು ಅಂತೇಳಿ ಸೂಚನೆಯನ್ನು ನೀಡಿದ್ರು. ಶಾಲೆಗಳಲ್ಲಿ ಧರ್ಮಗಳನ್ನ ಒಳಗಡೆ ತರುವಂತ ಕಾರ್ಯಗಳನ್ನ ಮಾಡಬೇಡಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ 2022ರಲ್ಲಿ ತೆಗೆದುಕೊಂಡಂತ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆ ಏನಿದೆ ಈ ಕಾಯ್ದೆಯನ್ನ ತಂದ್ರು. ಆದ್ರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಮೇಲ್ಮನವಿಗೆ ಹೋದ್ರು. ಹೈಕೋರ್ಟ್ ಅಲ್ಲೂ ಕೂಡ ಸೂಚನೆ ಕೊಟ್ಟಿದ್ದು ಇಲ್ಲ, ಇದು ಸರಿ ಇದೆ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ಳೋದು ಅಂದ್ರೆ ನಿರ್ಣಯ ಏನಿದೆಯಲ್ಲ ಸಮವಸ್ತ್ರದ ಕುರಿತು ಬಹಳ ಒಳ್ಳೇದು ಅನ್ನುವಂತ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಓರ್ವ ಜಡ್ಜ್ ಒಂದರ ಪರವಾಗಿ ನೀಡಿದ್ರು, ಓರ್ವ ಜಡ್ಜ್ ಮತ್ತೊಂದರ ಪರವಾಗಿ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅದು ಕೇಸ್ ನಡೀತಾ ಇದೆ. ಈ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡುವಂತ ತುಷ್ಟೀಕರಣ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನ ಮತ್ತು ಗೊಂದಲನೂ ಕೂಡ ಮುಂದುವರಿತಿದೆ. ಯಾಕಂದ್ರೆ ಈ ಕುರಿತು ಶಿಕ್ಷಣ ಸಚಿವರನ್ನು ಕೂಡ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು ಅಂದ್ರೆ ಈಗ ನೀವು ಹಿಜಾಬ್ ಏನೋ ಎಂಟ್ರಿ ಮಾಡ್ಕೊಂಡು ಒಳಗಡೆ ಬರ್ತಾರೆ, ಈಗ ಕೇಸರಿ ಶಾಲನ್ನ ಹಾಕೊಂಡು ಬರುವಂತವ್ರ ಸಂಖ್ಯೆನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇದೆ. ಅಂದ್ರೆ ನಿಮ್ಗೆ ಶಿವಮೊಗ್ಗದಲ್ಲೂ ಆಯ್ತು, ಚಿಕ್ಕಮಗಳೂರಲ್ಲೂ ಆಯ್ತು, ಈ ರೀತಿ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಈ ಹಿಂದೆ ಘಟನೆಗಳು ನಡೆದಿದ್ದಾವೆ. ಈ ಘಟನೆಗಳು ಮತ್ತೆ ಮುಂದುವರೆದ್ರೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತೀರಂದ್ರೆ ಧಾರ್ಮಿಕವಾಗಿ ಯಾವ ಆಚರಣೆ ಮಾಡ್ತವೆ ಅಂದ್ರೆ ಲಿಂಗಾಯತರು ಲಿಂಗವನ್ನ ಧರಿಸೋದಾಗಿರ್ಬೋದು ಅಥವಾ ಬ್ರಾಹ್ಮಣರು ಜನಿವಾರವನ್ನ ಧರಿಸೋದಾಗಿರ್ಬೋದು, ಈ ರೀತಿಯಾಗಿ ಸಾಂಕೇತಿಕವಾಗಿ ಯಾವ ಧಾರ್ಮಿಕ ಆಚರಣೆಗಳಿದಾವೆ ಅವುಗಳಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ, ಹೊಸ ಧಾರ್ಮಿಕ ಆಚರಣೆಗಳು ಯಾವಿದಾವೆ ಅವುಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತಾರೆ. ಹಾಗಾದ್ರೆ ನಾನು ಕೇಸರಿ ಶಾಲನ್ನು ಹಾಕೊಂಡು ಬರೋದು ತಪ್ಪಾ? ಆ ರೀತಿಯಾದಂಥ ಪ್ರಶ್ನೆಯನ್ನು ಕೂಡ ಈಗ ಮೂಡ್ತಾ ಇದ್ದಾರೆ. ಇದಕ್ಕೆ ಸಮರ್ಪಕವಾದಂಥ ಉತ್ತರನು ಕೂಡ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ನೀಡ್ತಾ ಇಲ್ಲ. ಅದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಅದರಲ್ಲೂ ಕೂಡ 1ರಿಂದ 12ನೇ ತರಗತಿವರೆಗೂ ಶಾಲಾ ಕಾಲೇಜುಗಳಲ್ಲಿ ರಾಜಕಾರಣ ತರಬಾರದು, ಧರ್ಮವನ್ನ ಎಳೆ ತರುವಂತ ಕಾರ್ಯ ಮಾಡಬಾರದು. ಈ ಮೊದಲು ಇರುವಂತ ವಿದ್ಯಾರ್ಥಿಗಳಿಗೆ ಯಾವ ಜಾತಿ ಅಂತೇಳಿ ಹುಡುಕೋದು ಹೆಸರಿಂದ ಮಾತ್ರ ಗೊತ್ತಾಗ್ತಾ ಇತ್ತು. ಈಗ ಅವನ ದಿರಿಸಿನ ಮೂಲಕನೇ ಗೊತ್ತಾಗ್ತದೆ ಇವರು ಮುಸ್ಲಿಮು, ಇವರು ಲಿಂಗಾಯತರು, ಇವರು ಬ್ರಾಹ್ಮಣರು ಅನ್ನುವ ರೀತಿಯಾಗಿ ತೋರಿಸುವಂತ ರೀತಿ ನಡೀತಾ ಇರೋದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯವನ್ನ ಶಿಕ್ಷಣ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು ಜಾತ್ಯತೀತ ಮನೋಭಾವನ ತರಿಸಬೇಕು, ಎಲ್ಲರಿಗೂ ಸರಿಸಮಾನ ರೀತಿಯಾದಂತ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅಂತ ಹೇಳಿ ಮನೋಭಾವ ಅಂತಾರೆ. ಪ್ರತಿಯೊಂದರಲ್ಲೂ ಜಾತಿಯನ್ನ ಬೆರೆಸೋದಕ್ಕೆ ಹೋದ್ರೆ ಅದು ಯಾವ ರೀತಿಯಾದಂತ ಜಾತ್ಯತೀತ ಮನೋಭಾವ. ನೆಕ್ಸ್ಟ್ ಹೋಗೋಣ ಕಾರ್ತಿಕ್. ಇಲ್ಲಿ ಮೈನ್ಲಿ ಇವತ್ತಿನ ಈ ಒಂದು ನಿರ್ಧಾರದ ಹಿಂದೆ ದಾವಣಗೆರೆ ಎಲೆಕ್ಷನ್ ಇಂಪ್ಯಾಕ್ಟ್ ಕೂಡ ಆಗಿದೆ ಅಂತ. ಯಾಕೆಂದ್ರೆ ಮುಸ್ಲಿಂ ಸಮಾವೇಶ ಇದೆ 16ನೇ ತಾರೀಕು. ಆ ಮುಸ್ಲಿಂ ಸಮಾವೇಶದ ಘೋಷಣೆ ಒಂದಿದೆ, ಅಲ್ಲಿ ಯಾವುದೇ ರಾಜಕಾರಣಿಗಳನ್ನ ಕರೀತಾ ಇಲ್ಲ. ಆ ಘೋಷಣೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅನ್ನುವಂತ ಪ್ರಮುಖವಾದಂತ ಅಜೆಂಡಾ ಇಟ್ಕೊಂಡು ಅವ್ರು ಸಮಾವೇಶ ಮಾಡ್ತಿರೋದು. ಅದಕ್ಕೂ ಮುಂಚೆನೆ ತರಾತುರಿಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರಾ ಅಂತ ಕಾಂಗ್ರೆಸ್ ಅವರು. ಪೃಥ್ವಿ, ನಿಶ್ಚಿತವಾಗಿ ಈ ಒಂದು ಶಾಲಾ ಮತ್ತು ಕಾಲೇಜಿನಲ್ಲಿ ಹಿಜಾಬ್ಗಿದ್ದಂಥ ನಿಷೇಧವನ್ನು ಸರ್ಕಾರ ಏನು ಹಿಂಪಡೆದಿದೆ ಇದರ ಹಿಂದೆ ಪ್ರಖರವಾಗಿ ಮುಸ್ಲಿಮರ ಒತ್ತಡ ಇರ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತದೆ, ಆಪಾದನೆಯನ್ನ ಮಾಡ್ತದೆ. ನಮಗೆ 2023ರ ಚುನಾವಣೆ ವೇಳೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳೇನು, ಆದರೆ ಸರ್ಕಾರ ಬಂದು 3 ವರ್ಷ ಆದರೂ ಇವರು ಒಂದೇ ಒಂದು ಆಶ್ವಾಸನೆಯನ್ನ ಈಡೇರ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಸಿಟ್ಟಾಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾವೇಶವನ್ನು ಮಾಡೋದಕ್ಕೂ ಕೂಡ ಮುಸ್ಲಿಂ ಸಂಘಟನೆಗಳು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಮೇ 16 ಈ ಒಂದು ಸಮಾವೇಶವು ಕೂಡ ನಿಗದಿಯಾಗಿದೆ. ಪ್ರಮುಖವಾಗಿ ಆ ಒಂದು ಸಮಾವೇಶದಲ್ಲಿ ಇದುವರೆಗೂ ಸರ್ಕಾರ ಮಾಡಿರತಕ್ಕಂತಹ ಕೆಲಸಗಳೇನೇನು ಮುಸ್ಲಿಂ ಸಮುದಾಯಕ್ಕಾಗಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ವರದಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಮುಂದೆ ಏನ್ ಮಾಡಬೇಕು ನಮ್ಮ ಸಮುದಾಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ಆ ಒಂದು ಸಮಾವೇಶದಲ್ಲಿ ಚಿಂತನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥ ಇಂತಹ ಒಂದು ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಈ ಪರಿಯಾಗಿ ಸಿಟ್ಟನ್ನ ಮಾಡ್ಕೊಂಡಿದ್ರೆ ಅದು ಮುಂದಿನ ಚುನಾವಣೆಗಳಲ್ಲಿ ನಮಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಈ ಒಂದು ನಿರ್ಧಾರವನ್ನು ಏಕಾಏಕಿ ತೆಗೆದುಕೊಳ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತದೆ.